ನೀರು ಬಿಡೋಕ್ಕೆ ಸೂಚನೆ ಕೊಟ್ಟಿದ್ದಾರೆ ಸರ್ 15 ದಿನಗಳ ಕಾಲ. ನೋಡಿ, ಇದು ಯಾವಾಗಲೂ ನಿರಂತರವಾಗಿ ಅದು ನಡ್ಕೊಂಡೇ ಬಂದಿದೆ. ಇವತ್ತು ನಾವು ಎಲ್ಲಿ ಅಪ್ಪರ್ ರೈಪೇರಿಯನ್ ಸ್ಟೇಟ್ಸ್ ಇರ್ತೀವಿ, ಲೋ ರೈಪೇರಿಯನ್ ಪರವಾಗಿ ಇವತ್ತು ನಿರ್ಣಯಗಳನ್ನ ಇವತ್ತೊಂದು ದಿವಸ ಯಾವಾಗಲೂ ಕೂಡ ಈ ಕಮಿಷನ್ಸು ಆಮೇಲೆ ಟ್ರಿಬ್ಯುನಲ್ಸು ತೊಗೋದು ಬಂದಿದೆ. ಇದು ವೈಜ್ಞಾನಿಕವಾಗಿ ಆಗಬೇಕು. ಈಗ ಒಂದು ವೇಳೆ ಇಲ್ಲಿ ನಮಗೆ ಸಫಿಷಿಯೆಂಟಾಗಿ ನೀರಿದ್ದರೆ, ನಮಗೆ ಸಾಕಾದಷ್ಟು ನೀರಿದ್ದರೆ ನಾವು ಕೆಳಗಡೆ ಬಿಡ್ಬೋದು. ಆದರೆ ಅಂತಿಮ ಆದೇಶನೂ ಕೂಡ ಅದೇ ಹೇಳ್ತದೆ. ಬೆಳಗುಂದ್ರದಲ್ಲಿ 172 TMCಯನ್ನು ಸಾಮಾನ್ಯ ವರ್ಷದಲ್ಲಿ, ನಾರ್ಮಲ್ ಇಯರ್ದಲ್ಲಿ, ಕ್ರೈಸಿಸ್ನಲ್ಲೇ ಅವತ್ತೊಂದು ದಿವಸ ಪ್ರಪೋರ್ಷನೇಟಾಗಿ ಅವತ್ತೊಂದು ದಿವಸ ಇದು ಮಾಡಬೇಕು ಅಂಥೇಳಿ. ಹೀಗಾಗಿ ಇಲ್ಲಿ ನಮ್ಮ ರಿಕ್ವೈರ್ಮೆಂಟ್ ಏನಿದೆ, ನಮ್ಮಲ್ಲಿ ಎಷ್ಟು ನೀರಿದೆ, ನೀರಿದ್ದರೆ ತಾನೇ ನಾವು ಬಿಡೋದು. ನೀರಿಲ್ಲದಾದಾಗ ನಾವು ಬಿಡಲಿಕ್ಕಾಗಂಗಿಲ್ಲ. ಅವಾಗ ಸಂಕಷ್ಟ ಸೂತ್ರ ಬರ್ತದೆ. ಅದೆಲ್ಲವನ್ನು ಕೂಡ ವಿಚಾರ ಮಾಡಿ ಇವತ್ತು ಮುಖ್ಯಮಂತ್ರಿಗಳು ದೆಹಲಿಯಲ್ಲಿದ್ದಾರೆ, ಎಂಟೈರ್ ಟೀಮಲ್ಲಿದೆ, ನಮ್ಮ ನೀರಾವರಿ ಸಚಿವರು ರಾಮಲಿಂಗರೆಡ್ಡಿ ಅವರಿದ್ದಾರೆ. ಎಲ್ಲರೂ ಕೂಡಿ ಇವತ್ತು ದಿವಸ ನಮ್ಮ ಇರುವಂಥ ಲಭ್ಯತೆ, ನಮ್ಮ ಒಂದು ರಿಕ್ವೈರ್ಮೆಂಟ್ ನೋಡಿಕೊಂಡು ಇವತ್ತು ನಾವು ಕಂಪ್ಲೈ ಮಾಡಬೇಕಾದಂಥ ಅವಶ್ಯಕತೆ ಇರ್ತದೆ. ನೋಡಿ, ಅವ್ರ ಕಡೆ ಎಲ್ಲನೂ ಡಾಟಾ ಇದ್ದೇ ಇರ್ತದೆ. ಸೆಂಟ್ರಲ್ ವಾಟರ್ ಕಮಿಷನ್ ಕಡೆ ಯಾವ ಡಾಟಾ ಇರೋದಿಲ್ಲ ಅಂತಲ್ಲ. ಇಡೀ ದೇಶದ ಎಲ್ಲ ನದಿಗಳಲ್ಲಿ ಯಾವ ಡ್ಯಾಮ್ನಲ್ಲಿ ಎಷ್ಟು ನೀರಿದೆ, ಲೈವ್ ಸ್ಟೋರೇಜ್ ಎಷ್ಟಿದೆ, ಡೆಡ್ ಸ್ಟೋರೇಜ್ ಎಷ್ಟಿದೆ, ಇದೆಲ್ಲವೂ ಕೂಡ ಇರ್ತದೆ. ಇವತ್ತು ಹಾಗಿದ್ದಾಗ ಇವತ್ತು ಎಷ್ಟೋ ಸಂದರ್ಭದಲ್ಲಿ ಈ ನಿರ್ಣಯಗಳು ಬರ್ತವೆ. ಭಾಳಷ್ಟು ಸಲ ನಮಗೆ ಪೆಟ್ಟು ಬಿದ್ದಿದೆ, ಸಾಕಷ್ಟು ಇದು ಆಗಿದೆ. ಹೀಗಾಗಿ ಅಂಥ ಸಂದರ್ಭ ಬಂದಾಗ ನಾವು ಅವ್ರಿಗೆ ಒಂದು ಮನವರಿಕೆ ಮಾಡಿಕೊಡುವಂಥದ್ದು ಮತ್ತು ಅಪೀಲ್ ಮಾಡುವಂಥದ್ದು, ಇದು ನಮ್ಮ ಕಡೆ ಸಾಧ್ಯ ಇಲ್ಲ, ನಮ್ಮ ಕಡೆಯೇ ನೀರಿಲ್ಲ, ನಮ್ಮ ರಿಕ್ವೈರ್ಮೆಂಟ್ಗೆ ನೀರಿಲ್ಲ, ನಾವು ಡೆಡ್ ಸ್ಟೋರೇಜ್ವರೆಗೆ ಇವತ್ತೊಂದು ಸಹ ಹೋಗುವಂಥ ಪರಿಸ್ಥಿತಿ ಬಂದಿದೆ ಅನ್ನೋದನ್ನು ಕೂಡ ಮನವರಿಕೆ ಮಾಡಿಕೊಡ್ತೇವೆ. ನಾನು ನಿಶ್ಚಿತವಾಗಿಯೂ ಕೂಡ ನಾನು ಇದನ್ನು ಹಿಂದೆ ನನ್ನ ಒಂದು ಅವಧಿಯಲ್ಲಿ ನಡೆದಂಥ ಬೆಳವಣಿಗೆಗಳು ಹೇಳ್ತೇನೆ. ಯಾಕಂದರೆ ಮೊದಲೇ ನಾವು ಬೆಳಗುಂದ್ರದಲ್ಲಿ 192 TMC ನೀರು ಬಿಡಬೇಕಾಗಿತ್ತು. ಅದನ್ನ ಕಾವೇರಿ ಅಂತಿಮ ತೀರ್ಪದಲ್ಲೇ ಅದನ್ನು ಕಡಿತಗೊಳಿಸಿ 177 TMC ಮಾಡಿದರು. ಸೊ ಸುಮಾರು 14+ TMC ನಮಗೆ ಅವ್ರಿಗೆ ಕಡಿಮೆ ಆಯಿತು, ನಮಗೆ ಜಾಸ್ತಿ ಆಯಿತು ಅಂತ ತಿಳ್ಕೊಳ್ಳಿ. ಸೊ ಅದನ್ನು ತಗೊಂಡು ಮತ್ತು ಬೆಂಗಳೂರಿಗೂ ಕೂಡ ಇವತ್ತು 4.75 TMC ಅದು ಕನ್ಸಂಪ್ಟಿವ್ ಮತ್ತು ನಾನ್ ಕನ್ಸಂಪ್ಟಿವ್ ಮಾಡಿದಾಗ ಒಂದು 25 TMC ಆಗುತ್ತೆ. 15 ಒಂದು 14 ಒಂದು 15 25 ಅಂದರೆ ಸುಮಾರು 38-39 TMC ಆಗುತ್ತೆ. ಪ್ಲಸ್ ಫ್ಲಡ್ ವಾಟರ್ ವ್ಯರ್ಥವಾಗಿ ಪ್ರತಿ ವರ್ಷ ಇವತ್ತೊಂದು ದಿವಸ ಸಮುದ್ರಕ್ಕೆ ಹರಿದಾಗುವಂಥದ್ದು, ಇದೆಲ್ಲವನ್ನು ಇಟ್ಕೊಂಡೇ ಇವತ್ತೊಂದು ದಿವಸ ನಾವು ಅಂದು 65 TMC ಒಂದು ಮೇಕೆದಾಟು ಡ್ಯಾಮ್ಗೆ ಇವತ್ತೊಂದು ದಿವಸ ಪ್ರಸ್ತಾವನೆಯನ್ನು ಇವತ್ತು ನಾನಿದ್ದಾಗೆ ಇವತ್ತೊಂದು ರೀಜನಲ್ ಆಫೀಸ್ಗೆ ಕಳಿಸಿದ್ದೀವಿ. ಯಾಕಂದರೆ ಅದಕ್ಕೆ ಜಸ್ಟಿಫಿಕೇಷನ್ ಇದೆ. ಯಾಕಂದ್ರೆ ನಮಗೆ 14.5 TMC ಸಿಕ್ಕಿದೆ, ಅವ್ರಿಗೆ ಕಡಿಮೆಯಾಗಿ ನಮ್ಗೆ ಸಿಕ್ಕಿದೆ, ಅದನ್ನು ಸ್ಟೋರ್ ಮಾಡ್ಕೋಬೇಕಾ. ಬೆಂಗಳೂರು ಕುಡಿ ನೀರಿಗೆ ಸುಮಾರು ಕನ್ಸಂಪ್ಟಿವ್ ನಾನ್ ಕನ್ಸಂಪ್ಟಿವ್ ಯೂಸ್ನಲ್ಲಿ ಸುಮಾರು 20-25 TMC ಬರ್ತದೆ, ಅದನ್ನು ನಾವು ಸ್ಟೋರ್ ಮಾಡ್ಕೋಬೇಕಾ. ಫ್ಲಡ್ನಾಗ ಬಂದಿದ್ದಂಥ ನೀರನ್ನು ನಾವು ಸ್ಟೋರ್ ಮಾಡ್ಕೋಬೇಕಾ. ಮತ್ತು ಇದೆಲ್ಲವೂ ಕೂಡ ಮಾಡ್ಕೊಂಡು ನಾವು ಮೇಕೆದಾಟು ಮಾಡೋದ್ರಿಂದ, ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡೋದ್ರಿಂದ ತಮಿಳುನಾಡಿಗೂ ಕೂಡ ಸಂಕಷ್ಟ ಸಂದರ್ಭದಲ್ಲಿ ನಾವು ಅವರಿಗೆ ಸಹಾಯ ಮಾಡಲಿಕ್ಕೆ ಆಗ್ತದೆ. ತಮಿಳುನಾಡಿಗೂ ಕೂಡ ಇದು ಅನುಕೂಲ ಇದೆ. ಆದರೆ ಅಲ್ಲಿ ಏನಾಗಿದೆ, ರಾಜಕೀಯ ಇಶ್ಯೂ ಆಗಿದೆ. ಅಲ್ಲಿ ಯಾರು ಇದರಲ್ಲಿ ಮೆರಿಟ್ ಏನು ಸತ್ಯ ಎಲ್ಲರಿಗೂ ಗೊತ್ತಿದೆ. ಗೊತ್ತಿದ್ಕೊಂಡು ಯಾರಾದರೂ ಒಬ್ಬರು ಒಂದು ರಾಜಕೀಯ ಪಕ್ಷ ಮಾಡಿದ್ರೆ ಒಂದು ರಾಜಕೀಯ ಪಕ್ಷ ಅದನ್ನು ಲಾಭ ತೊಗೊಳಕ್ಕೆ ಹೋಗ್ತದೆ ಅಂಥೇಳಿ ಅಲ್ಲಿ ರಾಜಕೀಯದ ನಿರ್ಣಯಗಳಾಗ್ತಾಯಿದೆ ಹೊರತು ಅವರ ರಾಜ್ಯಕ್ಕೆ ಮೇಕೆದಾಟದಿಂದ ಸಂಪೂರ್ಣವಾಗಿ ಇವತ್ತೊಂದು ದಿವಸ ಲಾಭ ಆಗ್ತದೆ. ಅದನ್ನು ಅವ್ರು ಅರ್ಥಕೊಳ್ಬೇಕು, ಆ ಕೆಲಸ ಮಾಡಬೇಕು. ಮತ್ತು ಕೇಂದ್ರ ಸರ್ಕಾರನೂ ಕೂಡ ಇದಕ್ಕೆ ಮಧ್ಯಸ್ಥಿಕೆ ವಹಿಸ್ಕೊಂಡು ನಿಮಗೆ ಮೇಕೆದಾಟದಿಂದ ಅವ್ರ ಪರವಾನಗಿ ಬೇಕಾಗಿಲ್ಲ ಅಂತ ಇವತ್ತೊಂದು CWC ಹೇಳಿದೆ. ಇವತ್ತು ಅದಾಗಿಯೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ರೆ ನಿಮಗೂ ಅನುಕೂಲ ಆಗುತ್ತೆ ಸಂಕಷ್ಟದ ಸಂದರ್ಭದಲ್ಲಿ ಅಂಥೇಳಿ. ಮಾಡೇ ಮಾಡ್ತಾರೆ. ನಮ್ಮ ಟೀಮು ಮುಖ್ಯಮಂತ್ರಿಗಳು ಅವರು ಕೂಡ ನೀರಾವರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಈಗ ಹಿಂದೆ ಅವತ್ತು ರಾಮಲಿಂಗರೆಡ್ಡಿ ಅವರಿದ್ದಾರೆ, ಎಲ್ಲರೂ ಕೂಡ ಎಕ್ಸ್ಪರ್ಟ್ಸು, ಎಲ್ಲರೂ ಹೋಗಿ ಕನ್ವಿನ್ಸ್ ಮಾಡುವಂಥ ಕೆಲಸ ಮಾಡ್ತೀವಿ.
ಮತ್ತಿದು ಸರಿ, ನಾನು ನೀವೇ ಮಾಧ್ಯಮದವ್ರು ಹೇಳಿ, ಮಾಧ್ಯಮದವ್ರು ನೀವು ಅದನ್ನು ಹೇಳಿ. ರಾಜೀವ್ ಗಾಂಧಿಯವ್ರ ವಂಶವನ್ನೇ ಧ್ವಂಸ ಮಾಡ್ತೀವಂದರೆ ಅದು ಸರಿನಾ? ಅದು ಮತ್ತು ಅಂಥವ್ರ ವಿರುದ್ಧ ಪ್ರಕರಣ ದಾಖಲು ಮಾಡಬಾರ್ದ? ಸಿ ಟಿ ರವಿ ಮಾತಾಡೋದೇನು, ಒಂದು ಧರ್ಮದವ್ರ ಮೇಲೆ ಎದೆ ಸೀಳಿದ್ರೆ 3 ಅಕ್ಷರ ಬರೋದಲ್ಲ ಅಂಥೇಳಿ, ಇವೆಲ್ಲವೂ ಕೂಡ ಬೇಕಾ? ಇದು ಈ ಥರ ಅಸಹ್ಯಕರವಾಗಿ ಮಾತಾಡುವಂಥದ್ದು ಅಲ್ಲಿ ಹೋಗಲಿ, ಅಲ್ಲಿ ನೀಟ್ ಬಗ್ಗೆ ಮಾತಾಡಲಿ. 47 ದಿವಸಗಳ ನಂತರ ಕುಂಭಕರ್ಣ ನಿದ್ದೆಯಿಂದ ಹೊರಗೆ ಬಂದು ನಮ್ಮ ಪ್ರಧಾನಮಂತ್ರಿಗಳು ಎಚ್ಚೆತ್ತುಕೊಂಡರು. ಯುವಕರು ಇವತ್ತಿನ ದಿವಸ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತಿನ ದಿವಸ ಬಿ ಜೆ ಪಿಗೆ ಬೆಂಬಲಿಸ್ಕೊಂಡು ಬಂದಿದ್ದನ್ನು ನಾವು ನೋಡಿದ್ವಿ 2014ರಿಂದ. ಆ ಯುವಕರ ಬಗ್ಗೆ ಇವ್ರಿಗೆ ಎಷ್ಟು ಕಾಳಜಿ ಇದೆ, ಬದ್ಧತೆ ಇದೆ, ಗೌರವ ಇದೆ, ಕಳಕಳಿ ಇದೆ, ಇದೆಲ್ಲವೂ ಮೊನ್ನೆ ಗೊತ್ತಾಗಿದೆ. ತತ್ಕ್ಷಣ ರಾಜೀನಾಮೆ ತೊಗೊಂಡು 24 ಗಂಟೆ ಒಳಗಡೆ ಆವಾಗ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿ ಇವತ್ತು ಬೇರೆ ಬೇರೆ ಇರೋದವ್ರು JEE ಇದೆ, ಅಲ್ಲಿ ಸಾಫ್ಟ್ವೇರ್ ಮೂಲಕ ಮಾಡ್ತಾರೆ. ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಹೋದಾಗೂ ಕೂಡ ಅದನ್ನು ಜಸ್ಟಿಫಿಕೇಷನ್ ಕೊಟ್ಟಿದ್ದಾರೆ. ಯಾಕಂದರೆ ಡಿಫ್ರೆನ್ಷಿಯಲ್ ಕ್ವಶನ್ ಪೇಪರ್ಸ್ ಆಗಿದ್ದು ಕೂಡ ಅದನ್ನು ಹಾರ್ಡ್ನೆಸ್ ಅಂತೇನೋ ಒಂದು ಇದ್ರ ಮೇಲೆ ಇದು ಮಾಡ್ತಾರೆ, ಒಂದು ರೇಷಿಯೋವನ್ನು ಅಥವಾ ಒಂದು ಮಾನದಂಡ ಇಟ್ಕೊಂಡು ಮಾಡ್ತಾರೆ. ಇಲ್ಲಿ ನಮ್ಮಲ್ಲೇ KE ಇದೆ, CET ನಾವು ಕಂಡಕ್ಟ್ ಮಾಡ್ತೀವಿ, ಯಾವ ರೀತಿ ಮಾಡ್ತೀವಿ. ಹೀಗೆ ವಿವಿಧ ರಾಜ್ಯಗಳ ದೇಶಗಳ ಮಾಡೆಲ್ ತೊಗೊಂಡು ಒಂದು ಫುಲ್ ಪ್ರೂಫ್ ಆದಂಥ ಸಿಸ್ಟಮ್ ಮಾಡ್ತೀವಿ ಅಂತ 24 ಗಂಟೆ ಒಳಗೆ ಪ್ರಧಾನಮಂತ್ರಿಗಳು ನಿರ್ಣಯ ಮಾಡಬೇಕಾಗಿತ್ತು. 47 ದಿನ ಇವತ್ತು ಅಲ್ಲಿ ಎಲ್ಲ ಯುವಕರು, ಲಕ್ಷಾಂತರ ಯುವಕರು ಇವತ್ತು ಹೋರಾಟ ಕೇಳಿದಾಗ ಮತ್ತು 10-20 ಜನ ಇವತ್ತು ಪ್ರಾಣ ಕಳ್ಕೊಂಡು, ಸುಮಾರು 21 ಜನ ಅಲ್ಲ 21 ಜನ ಪ್ರಾಣ ಕಳ್ಕೊಂಡ್ರು. ಆ ಪ್ರಾಣ ವಾಪಸ್ ಬರ್ತದ? ಆ ಜೀವ ವಾಪಸ್ ಬರ್ತದ? ಅದನ್ನು ಯಾರೂ ವಿಚಾರ ಮಾಡ್ತಾಯಿಲ್ಲ. ಆ 21 ಜೀವಗಳು ಏನಾದ್ರು ವಾಪಸ್ ಬರ್ತಾವ ನಮಗೆ? ಆ ತಾಯಿ ತಂದೆ ಅವ್ರಿಗೆ ಎಷ್ಟು ಇದಾಗಿದೆ, ಆ ಜೀವಗಳು ಹೋಗಿದ್ದಾವೆ, ಆ ಜೀವ ಯಾರಾದ್ರು ವಾಪಸ್ ಕೊಡ್ತಾರ? ಇಂಥದ್ದೆಲ್ಲ ಇದ್ದಾಗ 1.5 ಲಕ್ಷ ಜನ ಮತ್ತೆ ಅಟೆಂಡ್ ಆಗಲಿಲ್ಲ, ಅವ್ರ ದಿವಸ ಮರು ಪರೀಕ್ಷೆಗೆ ಹಾಜರಾಗಲಿಲ್ಲ, ಮಾನಸಿಕ ಒತ್ತಡದಿಂದ, ಪ್ರೆಷರ್ದಿಂದ. ಇದೆಲ್ಲವೂ ಕೂಡ ಸೂಕ್ಷ್ಮತೆ ಇರಬೇಕಾಗ್ತದೆ. ಆ ಸೂಕ್ಷ್ಮತೆಯೇ ಇವ್ರಿಗೆ ಇವತ್ತು ದಿವಸ ಇಲ್ಲ. ಒಂದು ಕಡೆ ಬೆಲೆ ಏರಿಕೆ, ಇನ್ನೊಂದು ಕಡೆ ಆರ್ಥಿಕ ನೀತಿ, ಇವತ್ತು ವಿದೇಶಾಂಗ ನೀತಿ, ಎಲ್ಲ ರೀತಿಯಿಂದ ಇವತ್ತೊಂದು ದಿವಸ ಈ ಸರ್ಕಾರ ವಿಫಲ ಆಗಿದೆ. ಕೇವಲ ಅವರು ಬರೇ ಜಾತಿ ಧರ್ಮದ ಹೆಸರು ಮೇಲೆ ಇವತ್ತೊಂದು ದಿವಸ ಇಲ್ಲಿವರೆಗೆ ರಾಜಕಾರಣ ಮಾಡಿದ್ದಾರೆ. ಮತ್ತು ಹಿಂದೆ ಇವರು ಹೇಳಿದ್ದು ಯಾವುದೂ ಕೂಡ ಅಚ್ಚೇ ದಿನ ಇವತ್ತೊಂದು ದಿವಸ ಬಂದಿಲ್ಲ. ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸ್ ಸಿಲಿಂಡರ್ ರೇಟು, ಫರ್ಟಿಲೈಸರ್ ರೇಟು, ಇವತ್ತು ಡಾಲರ್ ರೇಟು ಯಾವುದು ಉಳಿದಿದೆ? ನಮ್ಮ ಮನಮೋಹನ್ ಸಿಂಗ್ ಅವರು ಹಣಕಾಸು ಸಚಿವರಿದ್ದಾಗ, ನರಸಿಂಹರಾವ್ ಪ್ರಧಾನಮಂತ್ರಿ ಇದ್ದಾಗ ಮತ್ತು ತದನಂತರ ಅವರೇ ಪ್ರಧಾನಮಂತ್ರಿ ಆದಾಗ ಇವತ್ತೊಂದು ದಿವಸ ಒಂದು ವಿಶ್ವಕ್ಕೆ ಮಾದರಿಯಾದಂಥ ಆರ್ಥಿಕ ವ್ಯವಸ್ಥೆನ ಈ ದೇಶಕ್ಕೆ ಕೊಟ್ಟಿದ್ದರು. ಅದೆಲ್ಲ ಬುಡಮೇಲೆ ಮಾಡಿಬಿಟ್ಟಿದ್ದಾರೆ. ಸರ್, ಈಗ ಈ ಕಾವೇರಿ ನದಿಯ ನೀರಿನ ವಿಚಾರ ಬರುತ್ತೆ, ಸರ್ವಪಕ್ಷ ನಿಯೋಗ ಏನಾದರೂ ಅವಶ್ಯಕತೆ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ. ಅವಾಗ ಏನಾದ್ರು ಒತ್ತಾಯ ಮಾಡ್ತಾರೆ, ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡೋಣ, ಮುಖ್ಯಮಂತ್ರಿ ಚರ್ಚೆ ಮಾಡ್ತೀವಿ. ಅದು ನಿರಂತರವಾಗಿ ಬಂದಿದೆ ಅಂಥದ್ದು. ಸರ್ವಪಕ್ಷದ ನಿಯೋಗ, ಸರ್ವಪಕ್ಷದ ಸಭೆ ಇದೆಲ್ಲ ಕೂಡ ನಡೀತದೆ. ಮುಖ್ಯಮಂತ್ರಿಗಳು ಬಂದಮೇಲೆ ನಿರ್ಣಯ ಮಾಡ್ತಾರೆ. ಥ್ಯಾಂಕ್ ಯು, ಧನ್ಯವಾದಗಳು. ನನಗೆ ಗೊತ್ತಿಲ್ಲ, ನಾನು ಕೂಡ ಯಾರು ಚರ್ಚೆ ಮಾಡಿಲ್ಲ. ನನಗೆ ಯಾವುದೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಪಕ್ಷ ಏನು ನಿರ್ಣಯ ತಗೋತದೆ ಅದು ನೋಡಿ. ನಾನು ಯಾವುದನ್ನು ಕೂಡ ಹೇಳೋದಲ್ಲ. ಪಕ್ಷ ಯಾವ್ದು ಒಳ್ಳೆಯದಾಗ್ತದೆ ಅದನ್ನು ಮಾಡ್ತಾರೆ. ನನಗೆ ಗೊತ್ತಿಲ್ಲಪ್ಪ, ನಾನು ಇಲ್ಲಿದ್ದೀನಿ, ಎಲ್ಲರೂ ದೆಹಲಿಯಲ್ಲಿದ್ದಾರೆ. ನಾನು ಇಲ್ಲಿದ್ದೀನಿ ಅಂತೇಳಿ ನೀವು ಇಲ್ಲಿ ಬಂದಿದ್ದೀರಿ. ನನಗೆ ಅದೆಲ್ಲ ಗೊತ್ತಿದೆ, ಹೈಕಮಾಂಡ್ ಗೊತ್ತಿದೆ. ನಮ್ಮ ಮುಖಂಡರು ಎಲ್ಲರೂ ಮುಖ್ಯಮಂತ್ರಿ ಇಟ್ಕೊಂಡು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ರಾಜ್ಯದವರೇ AICC ಅಧ್ಯಕ್ಷ ಆಗಿದ್ದು, ಇದೆಲ್ಲವೂ ಗೊತ್ತಿದೆ. ಎಲ್ಲ ಇದು ಮಾಡಿಕೊಂಡು ಒಂದು ಸೂಕ್ತ ನಿರ್ಧಾರ ತೆಗೆದುಕೊಳ್ಳ. ಅಂಥದ್ದು ಯಾವುದು ನಿಮ್ಗೆ ಗೊತ್ತಿದೆ? ಅದು ಹೇಳಿದಾರೆ ನಿಮಗೆ? ಆ ಥರ ಹೇಳಿದಾರ? ಇದೆಲ್ಲ ನಿಮ್ಮ ಸೃಷ್ಟಿಗಳು ಇವೆಲ್ಲ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಯಾರು